ಇವತ್ತು ನಮ್ಮ ದೇಶದ ಪರಂಪರೆ ಸಂಸ್ಕೃತಿ ಇನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಭಾಳ ಒಂದು ಸಾಹಸದ ಕೆಲಸ. ಆ ಕೆಲಸವನ್ನು ಇವತ್ತು ಈ ನೃತ್ಯೋದಯ ಕಲಾಮಂದಿರ ಮಾಡ್ತಾ ಇರೋದು ಭಾಳ ಸಂತೋಷದ ಸಂಗತಿ. ಮತ್ತು ಇಡೀ ಜಗತ್ತಿನಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ನೃತ್ಯ ಇದಕ್ಕೆ ಹೆಚ್ಚು ಪ್ರಸಿದ್ಧ ಆದಂಥದ್ದು. ಅವರು ವಿದೇಶಿಯರು ಸಹಿತ ನಮ್ಮ ಈ ಸಂಸ್ಕೃತಿ ಪರಂಪರೆ ಈ ನೃತ್ಯವನ್ನು ಅವ್ರು ಲೈಕ್ ಮಾಡ್ತಾರೆ. ನಮ್ಮಲ್ಲಿ ಇನ್ನೊಂದಿಷ್ಟು ಇನ್ನೂ ಹೆಚ್ಚು ಜಾಗೃತಿ ಆಗಬೇಕಾಗಿದೆ. ನಮ್ಮ ಅಭಿಮಾನಿಗಳಲ್ಲಿ ನಮ್ಮ ಭಾರತೀಯರಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಹತ್ವ ಸಿಗುವಂಥದ್ದು ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ಈ ರೀತಿಯ ಕಾರ್ಯಕ್ರಮ ಮುಖಾಂತರ ಅದಕ್ಕೊಂದು ಹೊಸ ದಿಶೆ ಸಿಗಲಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ. ದಾರ್ಶನಿಕರು ಹೇಳ್ತಾರೆ, ಕಲೆ ವಿಲಾಸಕ್ಕಾಗಿ ಅಲ್ಲ, ಅದು ಆತ್ಮವಿಕಾಸಕ್ಕಾಗಿ ಅಂತ. ಏನು ಹಾಗಂದರೆ, ನಾವು ನೋಡಿದಾಗ ಅನಿಸುತ್ತೆ ಕಲೆ ಮನರಂಜನೆಯನ್ನು ಕೊಡುತ್ತೆ, ಕಲೆ ಸಮಾಧಾನವನ್ನು ಕೊಡುತ್ತೆ, ಕಲೆ ಮನಸ್ಸಿನ ನೋವನ್ನು ದೂರ ಮಾಡುತ್ತೆ. ಅದು ಹೌದು. ಅದಕ್ಕಿಂತಲೂ ವಿಶೇಷವಾಗಿ ಕಲೆ ಮಾಡ್ತಕ್ಕಂಥ ಒಂದು ಸಂಸ್ಕಾರ ಏನಪ್ಪ ಅಂದರೆ ನಮ್ಮ ಆತ್ಮವನ್ನು ವಿಕಾಸ ಮಾಡುತ್ತೆ. ನೃತ್ಯದ ಅನೇಕ ಭಂಗಿಗಳನ್ನು ಭಾವಗಳನ್ನು ನೋಡ್ತಾ ಇದ್ದಾಗ ಸಂಪೂರ್ಣ ನಮ್ಮನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ. ಹಾಗೆ ನಮ್ಮನ್ನು ನಾವು ಕಳ್ಕೊಂಡಂಥ ಸ್ಥಿತಿ ಏನಿದೆ ಅದು ನಿಜವಾದ ಮೋಕ್ಷ ಸ್ಥಿತಿ ಅಂತ. ಈ ನೃತ್ಯೋದಯ ಡ್ಯಾನ್ಸ್ ಸ್ಕೂಲ್ ತುಂಬ ಚೆನ್ನಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದುವರಿಸಬೇಕು, ಅನೇಕ ಮಕ್ಕಳಿಗೆ ತಯಾರು ಮಾಡಬೇಕು ಅಂತ ದೇವರಿಗೆ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದುಡ್ಡು ಹೇಗಾದರೂ ಗಳಿಸ್ಬೋದು, ಆದರೆ ವಿದ್ಯೆಯನ್ನು ಅಂದರೆ ಲಕ್ಷ್ಮಿಯನ್ನು ಈಸಿಯಾಗಿ ಗಳಿಸ್ಬೋದು, ಆದರೆ ಸರಸ್ವತಿಯನ್ನು ಗಳಿಸೋದು ಬಹಳ ಕಷ್ಟ ಇದೆ. ಅಂಥ ಒಂದು ಶ್ರೇಷ್ಠ ಒಂದು ಸರಸ್ವತಿ ದೇವಿ ನಮ್ಮ ನೇತ್ರಾವತಿ ಮೇಡಮ್ ಅವರು ಒಲಿದಾಳೆ ಅಂತಂದರೆ ಸಾಕ್ಷಾತ್ ಸರಸ್ವತಿಯ ರೂಪ ಅಂತ ನಾನು ಅವರನ್ನು ನಮಿಸ್ತೇನೆ ಯಾವಾಗ ಕೂಡ. ಮತ್ತು ವಿಶಾಲಾಕ್ಷಿ ಮೇಡಮ್ ಅವರು ಕೂಡ ಅವ್ರ ಹತ್ರ ಧ್ಯಾನ ಕಲಿತರೆ ಒಬ್ಬ ವ್ಯಕ್ತಿಯ ಪರಿವರ್ತನೆಯನ್ನು ಮಾಡ್ತಾರೆ. ಅವರು ಕೇವಲ ಒಬ್ಬ ಮನುಷ್ಯನ ಒಂದು ವಿದ್ಯೆ ಕಲಿಸೋದಷ್ಟೇ ಅಲ್ಲ, ಲೈಫ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ ಮೇಡಮ್ ಅವರು. ಅಂಥ ಒಬ್ಬ ಶ್ರೇಷ್ಠ ಮೇಡಮ್ ಅವ್ರ ಜೊತೆ ಕೂತ್ಕೊಳ್ಳೋ ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ.